ಅಲ್ಲಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಈ ಸಡಗರದ ಜೊತೆಗೆ ಅದೊಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಕಮಾಲ್ ಮಾಡಿದ್ದಾರೆ. ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಕಬಾಬ್ ಗುಳುಂ ಗುಳುಂ ಅಂತ ನುಂಗ್ತಾ ಇದ್ದಾರೆ. ನೋಡ್ತಾ ಇದ್ದಂತೆ ಮುದ್ದೆಗಳೇ ಮಾಯ ಆಗ್ತಿವೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಪುರುಷರು ಹಾಗೂ ಮಹಿಳೆಯರಿಗಾಗಿನೇ ಈ ಸ್ಪರ್ಧೆ ನಡೆಯಿತು. ವಿಷಯ ಏನಂದ್ರೆ, ಅಜಯ್ ಅನ್ನೋರು 11.5 ಮುದ್ದೆ ನುಂಗಿ ಪ್ರಥಮ ಸ್ಥಾನ ಪಡೆದ್ರೆ, ಇವರ ಅಕ್ಕನಾದ ಸೌಮ್ಯ ಎಂಬಾಕೆ 10 ಮುದ್ದೆ ನುಂಗಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಒಂದೇನೋ ಒಂದು ಗೆಲ್ಬೇಕು, ಇದ್ರಲ್ಲಿ ಆಲ್ರೆಡಿ ಒಂದ್ಸರಿ ಗುರುತಿಸ್ಕೊಂಡಿದೀನಿ, ತಿನ್ಬೇಕು ಅನ್ನೋದೊಂದು ಛಲ ಅಷ್ಟೇ. ಮನೆಯಲ್ಲಿ ಒಂದು ಮುದ್ದೆ ಮೇಲೆ ತಿನ್ನಕ್ಕೆ ಆಗೋದಿಲ್ಲ, ನಾವೇ ಅಡುಗೆ ಮಾಡ್ತಕ್ಕಂತ ಇನ್ನೂ ತಿನ್ನಕ್ಕಾಗಲ್ಲ. ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಟಗರು, ಟಿವಿ ಹಾಗೂ ಟ್ರೋಫಿಯನ್ನ ಸಚಿವರು ಬಹುಮಾನವಾಗಿ ವಿತರಿಸಿದ್ದಾರೆ. ವೀಕೆಂಡ್ ನಲ್ಲಿ ಕೋಳಿ ಸಾರು, ಮುದ್ದೆ ತಿನ್ನೋ ಸ್ಪರ್ಧೆ ನೋಡಿ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ದಾರೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.